ಹಲೋ ಎವ್ರಿವನ್. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ KPSC ಹೊಸ ನೋಟಿಫಿಕೇಶನ್ನ ಹೊರಪಡಿಸಿದೆ. ಓಕೆ, ಸೊ ಈ ನೋಟಿಫಿಕೇಶನ್ ಯಾವುದು ರಿಗಾರ್ಡಿಂಗ್ ಅಂದರೆ ಅಗ್ರಿಕಲ್ಚರ್ ಆಫೀಸರ್ ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಪೋಸ್ಟ್. ಓಕೆ, ಇದು ಬಂದ್ಬಿಟ್ಟು ಗ್ರೂಪ್ ಬಿ ಪೋಸ್ಟ್. ಸೊ ಇದರಲ್ಲಿ ನೀವು ನೋಡ್ತಿರೋ ಹಾಗೆ 86 ಪೋಸ್ಟ್ ಇದೆ ಅಗ್ರಿಕಲ್ಚರ್ ಆಫೀಸರ್ಗೆ. ದೆನ್ ಅಸಿಸ್ಟೆಂಟ್ ಅಥವಾ ಅಸೋಸಿಯೇಟ್ ಅಗ್ರಿಕಲ್ಚರ್ ಆಫೀಸರ್ಗೆ 586 ವೇಕೆನ್ಸೀಸ್ ಇದೆ, ವಿಚ್ ಇಸ್ ಅ ವೆರಿ ಗುಡ್ ನಂಬರ್. ಓಕೆ, ಸೊ 7th ಅಕ್ಟೋಬರಿಂದ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ 7th ನವೆಂಬರ್ವರೆಗೂ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ಪೋಸ್ಟ್. ಸೊ KPSC ವೆಬ್ಸೈಟಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಏನಿದೆಯಲ್ಲ, ಕಂಪಲ್ಸರಿ ಕನ್ನಡ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಅಟೆಂಡ್ ಮಾಡಲೇಬೇಕು, ನೀವು ಪಾಸ್ ಮಾಡಿರಲೇಬೇಕು. ಓಕೆ, ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆ ನಿಮ್ಮದು ಯಾವ ರೀತಿ ವಿಧಾನ ಇರುತ್ತೆ ಅಂದರೆ 2 ಪೇಪರ್ ಇರುತ್ತೆ. ಇದನ್ನು ಇತ್ತೀಚಿನ ನೋಟಿಫಿಕೇಷನಲ್ಲಿ ತುಂಬ ಕ್ಲಿಯರಾಗಿ ಹೇಳಿದ್ದಾರೆ ದಟ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿಗೆ ನಾನ್ ಇಂಟರ್ವ್ಯೂ ಜಾಬ್ಸಿಗೆ 2 ಪೇಪರ್ ಇರುತ್ತೆ. ಒಂದು ಜನರಲ್ ಪೇಪರ್ ಅಂತ, ಒಂದು ಸ್ಪೆಸಿಫಿಕ್ ಪೇಪರ್ ಅಂತ. ಓಕೆ, ಜನರಲ್ ಪೇಪರ್ ಬಂದುಬಿಟ್ಟು 300 ಮಾರ್ಕ್ಸಿಗಿರುತ್ತೆ, 1.5 hours. ರೈಟ್, ಇದರ ಸಿಲೆಬಸ್ ಏನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹಳೆ ವಿಡಿಯೋಸಲ್ಲಿ. ಮತ್ತೆ ಒಂದ್ಸರಿ ಹೇಳ್ತಾ ಇದ್ದೀನಿ ನಿಮಗೆ. ಹಿಸ್ಟ್ರಿ, ಜಿಯೋಗ್ರಫಿ, ಎಕಾನಮಿ, ಪಾಲಿಟಿ. ಹಿಸ್ಟ್ರಿನಲ್ಲಿ ನಿಮಗೆ ಕರ್ನಾಟಕ ಹಿಸ್ಟ್ರಿ ಬರುತ್ತೆ, ಜಿಯೋಗ್ರಫಿನಲ್ಲಿ ನಿಮಗೆ ಕರ್ನಾಟಕ ಜಿಯೋಗ್ರಫಿ ಕೂಡ ಬರುತ್ತೆ. ಎಕಾನಮಿ ಅಂತಂದರೆ ನೀವು ಕರ್ನಾಟಕ ಎಕನಾಮಿಕ್ ಸರ್ವೇನೂ ಓದಬೇಕು, ಕರ್ನಾಟಕ ಬಜೆಟ್ ಕೂಡ ಓದಬೇಕು. ಕರೆಕ್ಟ್. ದೆನ್ ಸೈನ್ಸ್, ಜನರಲ್ ಸೈನ್ಸ್ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್, ನ್ಯಾಷನಲ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್. ಓಕೆ, ಮತ್ತು ಕರ್ನಾಟಕ ಕರೆಂಟ್ ಅಫೇರ್ಸ್. ಇದಾದ ಮೇಲೆ ಹೊಸ ನೋಟಿಫಿಕೇಷನಲ್ಲಿ ಹೊಸ ಸಬ್ಜೆಕ್ಟ್ಸ್ನ ಬಿಟ್ಟಿದ್ದಾರೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ರೂರಲ್ ಡೆವಲಪ್ಮೆಂಟ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಈ 3 ಸಬ್ಜೆಕ್ಟ್ಸ್ನ ಆ್ಯಡ್ ಮಾಡಿದ್ದಾರೆ. ಅದನ್ನು ಕೂಡ ನಾವು ಕೋರ್ಸಲ್ಲಿ ಕವರ್ ಮಾಡಿದ್ದೀವಿ. ಈಗ ಆಲ್ರೆಡಿ ಆಗಿರ್ತಂಥ ವೆಟರ್ನರಿ ಆಫೀಸರ್ಸ್ ಏನು ಕೋರ್ಸ್ ಇದೆಯಲ್ಲ, ಅದರಲ್ಲೂ ಕೂಡ ನಾವು ಆ್ಯಡ್ ಮಾಡ್ತೀವಿ. ಓಕೆ, ಸೊ ಈಗ ನಮಗೆ ಸುಮಾರು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ ದಟ್ ಇದಕ್ಕೇನಾದರೂ ನಮಗೆ ಕೋರ್ಸ್ ಕೊಡ್ತೀರಾ ಅಂತ. ಸೊ ಜನರಲ್ ಸ್ಟಡೀಸ್ ಪೇಪರ್ಗೆ ನಾವು ಡೆಫಿನೆಟ್ಲಿ ಈ ಎಕ್ಸಾಮಿನೇಷನ್ಸ್ಗೆ ಕೋರ್ಸ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ಲಾಂಚ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಈ ಕೋರ್ಸಲ್ಲಿ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, 250 to 300 hours. ಅಪ್ಡೇಟೆಡ್ ಸಿಲೆಬಸ್ ಇರುತ್ತೆ, ಅಂದರೆ ನಿಮ್ಮ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಮತ್ತು ರೂರಲ್ ಡೆವಲಪ್ಮೆಂಟ್ ಕೂಡ ಕವರ್ ಮಾಡಲಾಗಿದೆ. ದೆನ್ ಕರೆಂಟ್ ಅಫೇರ್ಸ್, ನ್ಯಾಷನಲ್ ಇಂಟರ್ನ್ಯಾಷನಲ್ ಮತ್ತು ಕರ್ನಾಟಕ ಕರೆಂಟ್ ಅಫೇರ್ಸ್, ಇದನ್ನು ಕೂಡ ಕವರ್ ಮಾಡಲಾಗಿದೆ ಕ್ಲಾಸಸ್ಸಲ್ಲಿ. ಫೈನ್, ಇದು ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ಆನ್ಲೈನ್ ನೀವು ನೋಡ್ಕೋಬೋದು. ದೆನ್ 20 ಟೆಸ್ಟ್ಸ್ ಇರುತ್ತೆ, ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಎಲ್ಲ ಕವರ್ ಮಾಡಿ 20 ಟೆಸ್ಟ್ ಇರುತ್ತೆ. ಇದರಲ್ಲಿ ನಿಮಗೆ ಈ 20 ಟೆಸ್ಟಲ್ಲಿ ಫುಲ್ ಲೆಂತ್ ಟೆಸ್ಟ್ ಕೂಡ ಇರುತ್ತೆ, ಸಬ್ಜೆಕ್ಟ್ ವೈಸ್ ಟೆಸ್ಟ್ ಕೂಡ ಇರುತ್ತೆ. ಕರೆಕ್ಟ್. ಸೊ ಇದು ಜನರಲಿ ಕ್ಲಾಸ್ ನೋಟ್ಸ್, ಅಂದರೆ ಕ್ಲಾಸಲ್ಲಿ ಏನು PDF ಇರುತ್ತೆ ಅಥವಾ PPTs ಇರುತ್ತೆ, ಕ್ಲಾಸ್ ನೋಟ್ಸ್ ಕೂಡ ನಿಮಗೆ ಶೇರ್ ಮಾಡಿಕೊಡಲಾಗುತ್ತೆ. ರೈಟ್. ಸೊ ದಿಸ್ ಈಸ್ ದಿ ಫೀಚರ್ಸ್ ಆಫ್ ದಿಸ್ ಪ್ರೋಗ್ರಾಮ್. ಸೊ ವೆರಿ ಅಫೋರ್ಡಬಲ್ ಕಾಸ್ಟಲ್ಲಿ ನಾವು ಇದನ್ನು ಮಾಡಿದ್ದೇವೆ. ಅಗ್ರಿಕಲ್ಚರ್ ಆಫೀಸರ್ ಮತ್ತು ನಿಮ್ಮ ಅಸೋಸಿಯೇಟ್ ಅಗ್ರಿಕಲ್ಚರ್ ಆಫೀಸರ್ ಅಥವಾ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಪೋಸ್ಟಿಗೆ ಅದು ನೀವು ತೊಗೋಬೋದು. ಓಕೆ, ದೆನ್ ಈಗ ಜನರಲ್ ಸ್ಟಡೀಸ್ ಪೇಪರ್ ಮತ್ತು ಸ್ಪೆಸಿಫಿಕ್ ಪೇಪರ್ ಅಂದರೆ ಯೂಶ್ವಲಿ ನಿಮಗೆ ಅಗ್ರಿಕಲ್ಚರ್ ರಿಲೇಟೆಡ್ ಪೇಪರೇ ಇರುತ್ತೆ. ರೈಟ್, ಯಾಕಂದರೆ ಎಲಿಜಿಬಲ್ ಯಾರು ಅಂತಂದರೆ ಇದಕ್ಕೆ ಎಲಿಜಿಬಲ್ ಎಲ್ಲರೂ ಇಲ್ಲ. ರೈಟ್, ವೆರಿ ಇಂಪಾರ್ಟೆಂಟ್. ಎಲಿಜಿಬಿಲಿಟಿ ಬಂದುಬಿಟ್ಟು ಓಕೆ, BTech ಆಹಾರ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂದರೆ ಫುಡ್ ಟೆಕ್ನಾಲಜಿಯಲ್ಲಿ BTech ಮಾಡಿರೋರು, ದೆನ್ ಫುಡ್ ಟೆಕ್ನಾಲಜಿ BTech ಮಾಡಿರೋರು, ಮತ್ತು BSc ಕೃಷಿ ಮಾರುಕಟ್ಟೆ ಅಂದರೆ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಆ್ಯಂಡ್ ಸಹಕಾರ ಅಂದರೆ ಕೋಆಪರೇಟಿವ್ ದಿಸ್ ಥಿಂಗ್. ದೆನ್ BSc ಕೃಷಿ ಮಾರಾಟ ಮತ್ತು ಸಹಕಾರ, ಅಗೇನ್ ಲೈಕ್ BSc ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮಾಡಿರೋರು, BSc ಕೃಷಿ ಜೈವಿಕ ತಂತ್ರಜ್ಞಾನ ಅಗ್ರಿಕಲ್ಚರಲ್ ಟೆಕ್ನಾಲಜಿ ಮೇಲೆ ಮಾಡಿರೋರು, BTech ಜೈವಿಕ ತಂತ್ರಜ್ಞಾನ ಮೇಲೆ ಮಾಡಿರೋರು, BSc ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡಿರೋರು, BTech ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡಿರೋರು ಇದಕ್ಕೆ ಹಾಕ್ಬೋದು. ಬೇಸಿಕಲಿ BSc ಅಗ್ರಿಕಲ್ಚರ್ ಆ್ಯಂಡ್ BTech ಮತ್ತು ಅಗ್ರಿಕಲ್ಚರ್ ಅಥವಾ ಅಗ್ರಿಕಲ್ಚರ್ ಮಾರ್ಕೆಟಿಂಗಲ್ಲಿ ಮಾಡಿರೋರು. ಕರೆಕ್ಟ್. ಸೊ ನೋಡಿ, ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. BSc ಕೃಷಿ ಅಂದರೆ ಅಗ್ರಿಕಲ್ಚರ್. ಓಕೆ, BSc ಆನ್ಸರ್ಸ್ ಕೃಷಿ ಅಂದರೆ ಅದೇ ಅಗ್ರಿಕಲ್ಚರ್ ಅದರಲ್ಲಿ. ಫೈನ್. ನೆಕ್ಸ್ಟ್ ಕ್ಲೀನಾಗಿ ಇದನ್ನು ನೀವು ನೋಟಿಫಿಕೇಶನ್ ಒಂದ್ಸತಿ ನಾನು ಡೌನ್ಲೋಡ್ ಮಾಡ್ಕೊಂಡು ಕ್ಲಿಯರಾಗಿ ನೋಡ್ಕೊಳ್ಳಿ. ಓಕೆ, ಸೊ ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಈ ಎಕ್ಸಾಮಿನೇಷನ್ಸ್ಗೆ. ಸೊ ಈ ಎಕ್ಸಾಮಿನೇಷನ್ಸ್ನ ಯಾವಾಗ ಕರಿಬಹುದು ಸರ್ ಅಂತಂದರೆ, ಎಕ್ಸಾಮಿನೇಷನ್ಸ್ ಕ್ಯಾನ್ ಬಿ ಕಾಲ್ಡ್, ಐ ಥಿಂಕ್ ನವೆಂಬರ್ಗೆ ನಿಮ್ಮದು ಅಪ್ಲಿಕೇಶನ್ ಡೇಟ್ ಮುಗಿಯುತ್ತೆ ಅಂತಂದರೆ ಡಿಸೆಂಬರ್, ಜನವರಿ, ಫೆಬ್ರವರಿ, ಪ್ರಾಬಬ್ಲಿ ಮಾರ್ಚ್ ಅಥವಾ ಏಪ್ರಿಲ್ಗೆ ಎಕ್ಸಾಮಿನೇಷನ್ಸ್ ಇರುತ್ತೆ. ಓಕೆ, ಸೊ ಇನ್ನೂ ಎಕ್ಸಾಮಿನೇಷನ್ ಡೇಟ್ ಹೊರಗೆ ಬಂದಿಲ್ಲ. ಸೊ ಇವಾಗಲಿಂದನೇ ತಯಾರಿ ಮಾಡಿದ್ರೆ ಇಟ್ ಈಸ್ ಅ ಗುಡ್ ಡೀಲ್. ಯು ಕ್ಯಾನ್ ಏಬಲ್ ಟು ಕ್ಲಿಯರ್ ವೆರಿ ಈಸಿಲಿ. ಆ್ಯಂಡ್ ತುಂಬ ಜನ ನಮಗೆ ಕೇಳ್ತಾರೆ ಸರ್ ಪೇಪರ್ 2ನ ಕೂಡ ಕವರ್ ಮಾಡ್ತೀರಾ ಅಂತ. ಪೇಪರ್ 2ನ ನಾವು ಮಾಡಿಲ್ಲ, ಪ್ಲ್ಯಾನ್ ಮಾಡಿದರೆ ನಾವು ನೋಟಿಫೈ ಮಾಡ್ತೀವಿ. ಬಟ್ ದಿಸ್ ಈಸ್ ಓನ್ಲಿ ಫಾರ್ ಜನರಲ್ ಸ್ಟಡೀಸ್ ಪೇಪರ್ 1. ಓಕೆ, ಸ್ಪೆಸಿಫಿಕ್ ಪೇಪರ್ ನಾವು ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅಗೇನ್ ಯು ಕ್ಯಾನ್ ಅವೈಲ್ ದಿಸ್ ಕೋರ್ಸ್ ಅಟ್ ಅ ವೆರಿ ಅಫೋರ್ಡಬಲ್ ಕಾಸ್ಟ್. ಥ್ಯಾಂಕ್ ಯು.